ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲಾಗಿದೆ. ಗುಪ್ತ ಇತಿಹಾಸದ ಅಭ್ಯಸಿಸಲು ಸಹಾಯಕ ಭಾಗಗಳು ಕೆಲವು ಮುಖ್ಯ ಮೂಲಾಧಾರಗಳೆಂದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಚಂದ್ರಗುಪ್ತಂ, ರಾಜಶೇಖರನ ಕಾವ್ಯಮೀಮಾಂಸೆ, ಕಾಳಿಯನ್ ಮತ್ತು ಇತ್ಸಿಂಗ್ ಬರವಣಿಗೆಗಳು. ರಾಜಕೀಯ ಇತಿಹಾಸ. ಶ್ರೀಗುಪ್ತನು ಈ ವಂಶದ ಸ್ಥಾಪಕ, ಈತನ ಮಗನೇ ರಘುತ್ಕಚ. ಗುಪ್ತ ಸಾಶ 320ರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಕೆ ಆರಂಭವಾಯಿತು. ಇವನು ಸಾಶ 320ರಿಂದ 335ರವರೆಗೆ ಆಳ್ವಿಕೆ ನಡೆಸಿದನು. ಇವನು ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆ. ಪಾಟಲಿಪುತ್ರವು ಇವನ ರಾಜಧಾನಿಯಾಗಿತ್ತು. ಉಜ್ಜಲಿ ಕುಲಕ್ಕೆ ಸೇರಿದ ಕುಮಾರದೇವಿಯನ್ನು ಮದುವೆಯಾಗಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡನು. ಈತನ ನಂತರ ಇವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬಂದನು. ಸಮುದ್ರಗುಪ್ತ ಸಾಶ 335ರಿಂದ 375. ಸಮುದ್ರಗುಪ್ತನು ಗುಪ್ತ ಸಂತತಿಯ ಶ್ರೇಷ್ಠ ದೊರೆ. ಇವನು 40 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಇವನು ಒಬ್ಬ ಮಹತ್ವಾಕಾಂಕ್ಷಿ ಅರಸನಾಗಿದ್ದನು. ಚಕ್ರವರ್ತಿಯಾಗಬೇಕೆಂಬ ಅಪೇಕ್ಷೆಯನ್ನು ಹೊಂದಿದ್ದನು. ದಿಗ್ವಿಜಯಗಳು. ಸಮುದ್ರಗುಪ್ತನು ತನ್ನ ಸೈನಿಕ ದಿಗ್ವಿಜಯಗಳಿಗೆ ಹೆಸರಾಗಿದ್ದಾನೆ. ಇವನು ವಿಸ್ತಾರವಾದ ಸಾಮ್ರಾಜ್ಯ ಸ್ಥಾಪಿಸಲು ಅನೇಕ ಯುದ್ಧಗಳನ್ನು ಕೈಗೊಳ್ಳಬೇಕಾಯಿತು. ಆದ್ದರಿಂದ ಅವನು ವಿಸ್ತೀರ್ಣ ಮತ್ತು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದನು. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಗುಣಗಳನ್ನು ಕುರಿತು ನಂಬಲಾರ್ಹ ಮಾಹಿತಿಯನ್ನು ನೀಡುತ್ತದೆ. ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನ ಕವಿ ಹರಿಸೇನನು ಈ ಶಾಸನ ರಚನಾಕಾರ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು 4 ಭಾಗಗಳಲ್ಲಿ ವಿಂಗಡಿಸಬಹುದು. ಅವುಗಳೆಂದರೆ ಸಮುದ್ರಗುಪ್ತನ ದಿಗ್ವಿಜಯಗಳು 4 ಭಾಗಗಳು. ಉತ್ತರ ಭಾರತದ ದಂಡಯಾತ್ರೆ. ಆತನು ಅಧಿಕಾರದ ಆರಂಭದ ವರ್ಷಗಳಲ್ಲಿ ಆರ್ಯವರ್ತ ಎಂದು ಕರೆಯಲ್ಪಡುತ್ತಿದ್ದ ಗಂಗಾ ನದಿ ಬಯಲಿನ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲು ನಿಯೋಜಿಸಿದನು. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಆತನು ತನ್ನ ಉತ್ತರದ ದಿಗ್ವಿಜಯಗಳಲ್ಲಿ 9 ಜನ ಅರಸರನ್ನು ಸೋಲಿಸಿದನು ಮತ್ತು ಅವುಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅವನು ತನ್ನ ದಿಗ್ವಿಜಯ ಎಂದು ಕರೆದನು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಆರ್ಯವರ್ತದ 9 ಜನ ಅರಸರೆಂದರೆ ನದೀನ್, ಬಾಲವರ್ಮ, ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿ, ನಾಗ, ಅಚ್ಯುತ್ಯ, ಮಾಗಧಿ ಮತ್ತು ರುದ್ರದೇವ. ಅರಣ್ಯ ರಾಜ್ಯಗಳ ಆಕ್ರಮಣ. ವಿದ್ಯಾಪರ್ವತದ ಅರಣ್ಯ ರಾಜ್ಯಗಳಾದ ಜಂಬಲ್ಪುರ, ರೇವಾ, ನಾಗಪುರ ಮತ್ತು ಬಘೇಲ್ ಖಂಡಗಳನ್ನು ಸಮುದ್ರಗುಪ್ತನು ಆಕ್ರಮಿಸಿಕೊಂಡನು. ದಕ್ಷಿಣ ಭಾರತದ ದಂಡಯಾತ್ರೆ. ಉತ್ತರದ ರಾಜ್ಯಗಳ ಮೇಲೆ ತನ್ನ ಪ್ರಭಾವವನ್ನು ಸಂಪೂರ್ಣವಾಗಿ ಸ್ಥಾಪಿಸಿ ತನ್ನ ಗಮನವನ್ನು ದಕ್ಷಿಣದ ಕಡೆಗೆ ಹರಿಸಿ ದಂಡಯಾತ್ರೆಯನ್ನು ಆರಂಭಿಸಿದನು. ಅವನ ಸೈನ್ಯ ಸುಮಾರು 3,000 ಮೈಲಿಗಳನ್ನು ಆಕ್ರಮಿಸಿ ಸಮುದ್ರಗುಪ್ತನು ದಕ್ಷಿಣ ಭಾರತದ 12 ರಾಜರನ್ನು ಸೋಲಿಸಿದನು. ಆದರೆ ಆ ರಾಜರುಗಳು ಅವರ ಸ್ಥಾನದಲ್ಲಿಯೇ ಪುನರ್ ನೇಮಿಸಿದನು. ಈ ಅರಸರು ಅವನ ಸಮಾಂತರರಾದರು. ಅವು ಕಪ್ಪ ಕಾಣಿಕೆ ಒಳದೊಪ್ಪಿದರು. ಇದನ್ನು ಅವನು ಧರ್ಮವಿಜಯ ಎಂದು ಕರೆದನು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ದಕ್ಷಿಣ ಭಾರತದ 10 ರಾಜರುಗಳು. ಕೋಸಲದ ಮಹೇಂದ್ರ, ಮಹಾಕಾಂಕರದ ವ್ಯಾಘ್ರರಾಜ, ಕೋರಲದ ಮಂಡ ರಾಜ, ಇಸ್ತಿಪುರದ ಮಹೇಂದ್ರ, ಕೊಟ್ಟೂರದ ಸ್ವಾಮಿ
ವಾಮಿದತ್ತ ಯರಂಗಪಲ್ಲಿಯ ದಮನ ಭಕ್ಷ್ಯ ವಿಷ್ಣುಗೋಪ ವೆಂಕಿಯ ಅಸ್ಥಿವರ್ಮನ್ ಅವಮುಕ್ತದ ನೀಲರಾಜ ಕಲಕಂಡದ ಉಗ್ರಸೇನ ದೇವರಾಷ್ಟ್ರದ ಕುಬೇರ ಸುಸ್ಥಲಪುರರು ಧನಂಜಯ ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ ಸಮುದ್ರಗುಪ್ತನಿಂದ ಆಕ್ರಮಿಸಲ್ಪಟ್ಟ ರಾಜ್ಯಗಳೆಂದರೆ ಅಸಂಗಿನ ಕಾಮರೂಪ ಬಂಗಾಳದ ಸಮತಟ್ಟ ಪಂಜಾಬಿನ ಕಟ್ಟಿಪುರ ಮತ್ತು ರೋಹಿಲ್ಖಂಡ. ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನು ತನ್ನ ವಿಜಯದ ಸ್ಮರಣಾರ್ಥ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಅವನು ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಧರಿಸಿದನು. ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಹೊರಪಡಿಸಿದನು. ಆತನು ಹೊರಪಡಿಸಿದ 8 ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಇದು ಒಂದಾಗಿದೆ. ಆತನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬಿನವರೆಗೆ ಹಬ್ಬಿತು. ಸಮುದ್ರಗುಪ್ತನು ಕೇವಲ ದಿಗ್ವಿಜಯಿ ಮಾತ್ರವಾಗಿರದೆ ಅವನೊಬ್ಬ ಸಂಗೀತಗಾರ, ಕವಿ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನಾಗಿದ್ದನು. ಅವನ ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದನು. ಹರಿಸೇನನು ಒಬ್ಬ ಶ್ರೇಷ್ಠ ವಿದ್ವಾಂಸ ಹಾಗೂ ಅವನ ಆಸ್ಥಾನ ಕವಿಯಾಗಿದ್ದನು. ನನ್ನ ಹೆಸರು ಐಶ್ವರ್ಯ, ಸೆಕೆಂಡ್ PUC SSLC. ನನಗೆ ಬಂದಿರುವಂತಹ ಟಾಪಿಕ್ ಗುಪ್ತರು ವರ್ಷ 300ರಿಂದ 600. ಮೌರ್ಯರ ಪತನಾನಂತರದ ಉತ್ತರ ಭಾರತದಲ್ಲಿ ಸುಮಾರು 1 ಶತಮಾನದವರೆಗೆ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ. ಸಂಪೂರ್ಣ ಉತ್ತರ ಭಾರತವು ಸಣ್ಣ ಪುಟ್ಟ ಸಂಸ್ಥಾನಗಳಿಗಾಗಿ ವಿಭಜಿಸುತ್ತಿತ್ತು. ವಕಾಟಕ, ನಾಗ, ಮೋಕರಿ ಮತ್ತು ಗುಪ್ತರಂತಹ ಕೆಲವು ರಾಜಪ್ರಭುತ್ವಗಳಿದ್ದವು. ಲಿಚ್ವಿಗಳು, ಯೋಧಯರು, ಮಳರು ಮುಂತಾದ ಕೆಲವು ಗಣರಾಜ್ಯಗಳು ಇದ್ದವು. 1300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮುವವರೆಗೆ ಅವುಗಳ ತಮ್ಮಲ್ಲಿಯೇ ಕಚ್ಚಾಟದಲ್ಲಿ ತೊಡಗಿದ್ದವು. ಗುಪ್ತರು ಶಕ್ತಿಶಾಲಿಯಾದ ಅರಸನಾಗಿದ್ದರು. ಅವರು ಭಾರತದ ವಿಸ್ತಾರವಾದ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ. ಮೌರ್ಯರ ಪತನಾನಂತರದ 2ನೇ ಬಾರಿಗೆ ರಾಜಕೀಯ ಐಕ್ಯತೆ ಸಾಧಿಸಿದರು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿಯಾಯಿತು. ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆದರು. ಮೂಲ ಆಧಾರಗಳು. ಗುಪ್ತರ ಇತಿಹಾಸವನ್ನು ಅಭ್ಯಸಿಸಲು ಸಹಾಯಕ ಆಗುವ ಕೆಲವು ಪ್ರಮುಖ ಮೂಲ ಆಧಾರಗಳೆಂದರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ರುದ್ರರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತನ್, ರಾಜಶೇಖರನ ಕವಿ ಮೀಮಾಂಸ, ಪಾಯಿಯನ ಮತ್ತು ಸುಂದರ ಬರವಣಿಗೆಗಳು. ರಾಜಕೀಯ ಇತಿಹಾಸ. ಶ್ರೀಗುಪ್ತನ ಈ ವಂಶದ ಸ್ಥಾಪಕ ಈತನ ಮಗನ ಘಟೋತ್ಕಚ ವರ್ಷ 320ರಲ್ಲಿ ಮೊದಲನೆಯ ಗುಪ್ತಚಂದ್ರನ ಸಿಂಹಾಸನದೊಂದಿಗೆ ಗುಪ್ತಶಕ ಆರಂಭವಾಯಿತು. ಇವನು ವರ್ಷ 320ರಿಂದ 335ರವರೆಗೆ ಆಳ್ವಿಕೆ ನಡೆಸಿದನು. ಇವನು ಗುಪ್ತ ಸಂತತಿಯ ಮೊದಲು ಪ್ರಮುಖ ದೊರೆ ಪಾಟಲಿಪುತ್ರ ಅವರ ರಾಜಧಾನಿಯಾಗಿತ್ತು. ಲಿಚ್ವಿ ಎಂಬ ಕುಲಕ್ಕೆ ಸೇರಿದ ಕುಮಾರಿದೇವಿಯನ್ನು ಮದುವೆಯಾಗಿ ತನ್ನ ಆಸ್ಥಾನವನ್ನು ಬಲಪಡಿಸಿಕೊಂಡನು. ಈತನ ನಂತರ ಇವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬಂದನು. ಸಮುದ್ರಗುಪ್ತ 1335ರಿಂದ 325. ಸಮುದ್ರಗುಪ್ತನನ್ನು ಗುಪ್ತ ಸಂತತಿಯ ಶ್ರೇಷ್ಠ ದೊರೆ. ಇವನು 40 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಇವನು ಒಬ್ಬ ಮಹತ್ವದರ್ಶಿ ಅರಸನಾಗಿದ್ದ. ಚಕ್ರವರ್ತಿಯಾಗಬೇಕೆಂಬ ಅಪೇಕ್ಷೆಯನ್ನು ನೀಡಿದನು. ದಿಗ್ವಿಜಯಗಳು. ಸಮುದ್ರಗುಪ್ತನನ್ನು ತನ್ನ ಸೈನಿಕ ದಿಗ್ವಿಜಯಗಳಿಗೆ ಅರಸನಾಗಬೇಕು. ಅವನು ವಿಸ್ತಾರವಾದ ಸಾಮ್ರಾಜ್ಯ ತಲುಪಿಸಲು ಅನೇಕ ಯುದ್ಧಗಳನ್ನು ಕೈಗೊಳ್ಳಬೇಕಾಯಿತು. ಆದ್ದರಿಂದ ಅವನು ವಿಸ್ತರಣಾ ಮತ್ತು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದನು. ಅಲಹಾಬಾದ್ ಸ್ತಂಭಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳ ಮತ್ತು ಗುಣಗಳನ್ನು ಕುರಿತು ಮಹತ್ವದ ಮಾಹಿತಿಯನ್ನು ನೀಡಿದ. ಸಮುದ್ರಗುಪ್ತನ ದಂಡನಾಯಕ ಮತ್ತು ಸ್ಥಾನ ಕವಿ ಹೆಸರನ್ನು ಈ ಶಾಸನ ರಚನಾಕಾರ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಬಹುದು. ಉತ್ತರ ಭಾರತದ ದಂಡಯಾತ್ರೆ, ಅರಣ್ಯ ರಾಜ್ಯಗಳ ಆಕ್ರಮಣ, ದಕ್ಷಿಣ ಭಾರತದ ದಂಡಯಾತ್ರೆ, ಗಡಿ ರಾಜ್ಯಗಳ ಆಕ್ರಮಣ. ಉತ್ತರ ಭಾರತದ ದಂಡಯಾತ್ರೆ. ಆತನ ಅಧಿಕಾರದ ಆರಂಭದಲ್ಲಿ ವರ್ಷಗಳನ್ನು ಆರ್ಯವರ್ತನ ಎಂದು ಕರೆಯಲ್ಪಟ್ಟಿದ್ದ ಗಂಗಾ ನದಿ ಬಯಲಿನ ಪ್ರಾಂತ್ಯಗಳು ವಶಪಡಿಸಿಕೊಳ್ಳಲು ವಿನಿಮಯ
ಹಸಿದನು. ಹಲವು ಸಂವತ್ಸರಗಳ ಪ್ರಕಾರ ಆತನ ತನ್ನ ಉತ್ತರದ ದಿಕ್ಕಿಗಳಲ್ಲಿ 9 ಜನ ಆರಿಸಿದನು. ಸೋಲಿಸಲ್ಪಟ್ಟ ಮತ್ತು ಅವುಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅವನು ಇದನ್ನು ದಿಗ್ವಿಜಯ ಎಂದು ಕರೆದನು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಆರ್ಯವರ್ಷದ 9 ಜನ ಅರಸರೆಂದರೆ ಎಂಜಿನ್, ಬಾಲವರ್ಮ, ಚಂದ್ರವರ್ಮನ್, ನಾಗದತ್ತ, ನಾಗಸೇನ, ಗಣಪತಿನಾಗ, ಆದಿತ್ಯ, ಮರ್ತಿನಿ ಮತ್ತು ರುದ್ರದೇವ. ಅರಣ್ಯ ರಾಜ್ಯಗಳ ಆಕ್ರಮಣ. ವಿಕ್ರ ಪರ್ವತ, ಮಧ್ಯ ಭಾರತದ ಅರಣ್ಯ ರಾಜ್ಯಗಳ ಜಂಬಲಪುರ, ರೇವ, ನಾಗಪುರ ಮತ್ತು ಖಂಡಗಳು ಸಮುದ್ರಗುಪ್ತನನ್ನು ಆಕ್ರಮಿಸಿಕೊಂಡನು. ದಕ್ಷಿಣ ಭಾರತದ ದಂಡಯಾತ್ರೆ. ಉತ್ತರ ಭಾರತದ ರಾಜ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನು ಸಂಪೂರ್ಣವಾಗಿ ಸ್ಥಾಪಿಸಿ ತನ್ನ ಗಮನವನ್ನು ದಕ್ಷಿಣದ ಕಡೆಗೆ ಸೇರಿಸಿ ದಂಡಯಾತ್ರೆಯನ್ನು ಆರಂಭಿಸಿದನು. ಅವನ ಸೈನ್ಯ ಸುಮಾರು 3,000 ಮೈಲಿಗಳ ಚಲಿಸಿತ್ತು. ಸಮುದ್ರಗುಪ್ತನು ದಕ್ಷಿಣ ಭಾರತದಲ್ಲಿ 12 ರಾಜ್ಯಗಳನ್ನು ಸೋಲಿಸಿದನು, ಆದರೆ ಆ ರಾಜ್ಯಗಳನ್ನು ಅವರ ಸ್ಥಾನದಲ್ಲಿ ಪುನರ್ ನೇಮಿಸಿದನು. ಈ ರಾಜ್ಯಗಳನ್ನು ಅವನ ನಂತರರು ಹಾಗೂ ಕಪ್ಪಕಾಣಿಕೆ ಕೊಡಲು ಒಪ್ಪಿದರು. ಇದನ್ನು ಅವರ ಧರ್ಮ ವಿಜಯ ಎಂದು ಕರೆದನು. ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ದಕ್ಷಿಣ ಭಾರತದ 12 ರಾಜ್ಯಗಳು: ಕೋಸಲದ, ಮಹಿಂದ್ರ, ಮಹಾಕಾಂತರದ, ಯಜ್ಞರಾಜ, ಕೋರಲದ, ಮಂಡಲದ, ವಿಷ್ಣುಪುರದ, ಮಹೇಂದ್ರ, ಉತ್ತರದ ಸೌಮಿಗುಪ್ತ, ಎನಗಿ, ಕೊಲ್ಲಿಯ, ಗಮನ, ಕಂಚಿ, ವಿಷ್ಣುಗೋಪ, ವಿಂಧ್ಯಾಸ್ತಿ ವರ್ಮನ್, ಅವಮುಕ್ತದ ನೀಲರಾಜ, ಕಲತ್ಕಂಡದ ಉಗ್ರಸೇನ, ದೇವರಾಷ್ಟ್ರದ ಕುಬೇರ, ಪುಷ್ಪಪುರದ ಧನಂಜಯ. ಗಡಿ ರಾಜ್ಯಗಳ ಮೇಲಿನ ಆಕ್ರಮಣ. ಸಮುದ್ರಗುಪ್ತನಿಂದ ಆಕ್ರಮಿಸಲ್ಪಟ್ಟ ಗಡಿ ರಾಜ್ಯಗಳೆಂದರೆ ಅಸ್ಸಾಮಿನ ಕಾಮಪುರ, ಬಂಗಾಳದ ಸಮರ್ಕಂದ, ಪಂಜಾಬಿನ ಫತೇಪುರ ಮತ್ತು ರೇವನ್ ಖಂಡ. ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನಿಂದ ತನ್ನ ವಿಜಯದ ಅರಸತ್ವ ಅಶ್ವಮೇಧಯುಗ ಇದನ್ನು ಆಚರಿಸಿದನು. ಆತನು ಅಶ್ವಮೇಧ ಕ್ರಮ ಎಂಬ ಬಿರುದನ್ನು ಎದುರಿಸಿದನು. ಕುದುರೆಗಳ ಚಿತ್ರಗಳು, ಬಂಗಾರದ ನಾಣ್ಯಗಳು ವರ್ಣಿಸಿದನು. ಆತನು ವರ್ಣಿಸಿದ 8 ಪ್ರಕಾರದ ಚಿನ್ನದ ನಾಣ್ಯಗಳು ಇದು ಒಂದಾಗಿದೆ. ಆತನ ಸಾಮ್ರಾಜ್ಯವು ಉತ್ತರ ಭಾರತದಿಂದ ಕಾಶ್ಮೀರ ಭಾರತದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬಿನವರೆಗೆ ಹಬ್ಬಿತ್ತು. ಸಮುದ್ರಗುಪ್ತನಿಗೆ ಕೆಲವು ದಿಗ್ವಿಜಯಗಳು ಮಾತ್ರವಾಗಿದ್ದರೆ ಇವನೊಬ್ಬ ಸಂಗೀತಗಾರ, ಕವಿ, ವಿದ್ವಾಂಸ ಮತ್ತು ಸೈನಿಕ ಪ್ರೇಮಿಕನಾಗಿದ್ದನು. ಇವನು ಕವಿರಾಜ ಎಂಬ ಬಿರುದನ್ನು ಹೊಂದಿದನು. ಕವಿ ಹೆಸರನ್ನು ಒಬ್ಬ ಶ್ರೇಷ್ಠ ವಿದ್ವಾಂಸ ಹಾಗೂ ಇವನ ಆಸ್ಥಾನ ಕವಿಯಾಗಿದ್ದನು. ಮೌರ್ಯರ ಪತನ ನಂತರ ಉತ್ತರ ಭಾರತದಲ್ಲಿ ಸುಮಾರು 1 ಶತಮಾನದವರೆಗೆ ಯಾವುದೇ ಪ್ರಮುಖ ರಾಜಕೀಯವಿರಲಿಲ್ಲ. ಸಂಪೂರ್ಣ ಭಾರತದ ಸಣ್ಣ ಪುಟ್ಟ ಸಂಸ್ಥಾನಗಳಲ್ಲಿ ವಿಭಾಗಿಸಲ್ಪಟ್ಟಿತು. ವಾಕಟಕ, ನಾಗ, ಮೌಖರಿ ಮತ್ತು ಗುಪ್ತರಂತಹ ಕೆಲವು ರಾಜಪ್ರಭುತ್ವಗಳು ಇದ್ದವು. ಲಿಚ್ಛವಿಗಳು, ಯೌಧೇಯರು, ಮಾಳವರು ಮುಂತಾದ ಕೆಲವು ಗಣರಾಜ್ಯಗಳು ಇದ್ದವು. 1300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮಲಿದ್ದು ಅವರು ತಮಗೆ ಕಷ್ಟಪಡಬೇಕಾಗಿದ್ದರು. ಗುಪ್ತರು ಶಕ್ತಿಶಾಲಿಯಾದ ಅರಸರಾಗಿದ್ದರು. ಅವರು ಭಾರತದ ವಿಸ್ತಾರವಾದ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿ ಮೌರ್ಯರ ಪತನ ನಂತರ 2ನೇ ಬಾರಿಗೆ ರಾಜಕೀಯ ಐಕ್ಯತೆ ಸಾಧಿಸಿದರು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿಯಾಯಿತು. ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲಾಗಿದೆ. ಮೂಲಾಧಾರಗಳು. ಗುಪ್ತರ ಇತಿಹಾಸವನ್ನು ಕೆಲವು ಪ್ರಮುಖ ಮೂಲಧಾರಗಳೆಂದು ಸಮುದ್ರಗುಪ್ತನ ಆರಂಭ, ಸ್ಥಾನವ್ಯಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಉಗ್ರರಾಜಸ ಮತ್ತು ದೇವಚಂದ್ರಗುಪ್ತನ ರಾಜಶೇಖರನ ಕಾವ್ಯ ಮೀಮಾಂಸೆ, ಪಾಯ್ಯಾನ್ ಮತ್ತು ಇಸ್ಕಿಂದರ ಬರವಣಿಗೆಗಳು. ರಾಜಕೀಯ ಇತಿಹಾಸ. ಶ್ರೀಗುಪ್ತನು ಈ ವಂಶದ ಸ್ಥಾಪಕ. ಈತನ ಮಗನೇ ಘಟೋತ್ಕಚಗುಪ್ತ. 1320ರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಿಕೆ ಆರಂಭವಾಯಿತು. ಇವನು 1320ರಿಂದ 335ರವರೆಗೆ ಆಳ್ವಿಕೆ ನಡೆಸಿದನು. ಇವನು ಗುಪ್ತ ಸಂಸ್ಕೃತಿಯ ಮೊದಲ ಪ್ರಮುಖ ದೊರೆ. ಪಾಟಲಿಪುತ್ರವು ಅವರ ರಾಜಧಾನಿಯಾಗಿತ್ತು. ಲಿಚ್ಛವಿ ಕುಲಕ್ಕೆ ಸೇರಿದ ಕುಮಾರದೇವಿಯನ್ನು ಮದುವೆಯಾಗಿ ತನ್ನ ಸ್ಥಾನವನ್ನು ಬಲಪಡಿಸಿ
ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತನು ತನ್ನ ವಿಜಯದ ಸ್ಮರಣಾರ್ಥ ಅಶ್ವಮೇಧ ಯಾಗವನ್ನು ಆಚರಿಸಿದನು. ಆತನು ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಸಹ ಧರಿಸಿದನು. ಕುದುರೆಗಳ ಚಿತ್ರಗಳುಳ್ಳ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದನು. ಆತನು ಹೊರಡಿಸಿದ 8 ಪ್ರಕಾರದ ಚಿನ್ನದ ನಾಣ್ಯಗಳಲ್ಲಿ ಇದು ಒಂದಾಗಿದೆ. ಆತನ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ತಮಿಳುನಾಡಿನವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬಿನವರೆಗೆ ಹರಡಿತು. ಸಮುದ್ರಗುಪ್ತನು ಕೇವಲ ದಿಗ್ವಿಜಯಿ ಮಾತ್ರವಾಗಿರದೆ ಅವನೊಬ್ಬ ಸಂಗೀತಗಾರ, ಕವಿ, ವಿದ್ವಾಂಸ ಮತ್ತು ಸಾಹಿತ್ಯ ಪೋಷಕನಾಗಿದ್ದನು. ಅವನು ಕವಿರಾಜ ಎಂಬ ಬಿರುದು ಸಹ ಹೊಂದಿದನು. ಹರಿಸೇನನು ಒಬ್ಬ ಶ್ರೇಷ್ಠ ವಿದ್ವಾಂಸ ಹಾಗೂ ಅವನು ಆಸ್ಥಾನ ಕವಿಯಾಗಿದ್ದನು. ಗುಪ್ತರು ಮೌರ್ಯರ ಪತನದ ಉತ್ತರ ಭಾರತದಲ್ಲಿ ಸುಮಾರು 1 ಶತಮಾನದವರೆಗೆ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ. ಸಂಪೂರ್ಣ ಉತ್ತರ ಭಾರತ ಸಣ್ಣ ಪುಟ್ಟ ಸಂಸ್ಥಾನಗಳಾಗಿ ವಿಭಾಗಿಸಲ್ಪಟ್ಟಿತು. ವಕಟನ, ನಾಗ, ಮೌಖರಿ ಮತ್ತು ಗುಪ್ತರಂತಹ ಕೆಲವು ರಾಜಪ್ರಭುತ್ವಗಳಿದ್ದವು. ಲಿಚ್ಚವಿಗಳು, ಎದೆಯರು, ಮಾಲ್ಟರು ಮುಂತಾದ ಕೆಲವು ಗಣರಾಜ್ಯಗಳು ಇದ್ದವು. 300ರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮುವವರೆಗೆ ಅವುಗಳು ತಮ್ಮಲ್ಲಿಯೇ ಕಚ್ಚಾಟದಲ್ಲಿ ತೊಡಗಿದ್ದವು. ಗುಪ್ತರು ಶಕ್ತಿಶಾಲಿಯಾದ ಅರಸರಾಗಿದ್ದರು. ಅವರು ಭಾರತದ ವಿಸ್ತೀರ್ಣವಾದ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿ ಮೌರ್ಯರ ಪತನಾನಂತರ 2ನೇ ಬಾರಿಗೆ ರಾಜಕೀಯ ಐಕ್ಯತೆ ಸಾಧಿಸಿದರು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿಯಾಯಿತು. ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲಾಗಿದೆ. ಮೂಲಾಧಾರಗಳು. ಗುಪ್ತರ ಮೂಲಾಧಾರಗಳು. ಫಸ್ಟ್ನೇ ಪಾಯಿಂಟ್, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭಶಾಸನ. 2ನೇದು ಕಾಳಿದಾಸನ ಕೃತಿಗಳು. 3ನೇದು ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. 4ನೇದು ರಾಜಶೇಖರನ ಕಾವ್ಯಮೀಮಾಂಸೆ. 5ನೇದು ಪಾಯಿಯಾನ್ ಮತ್ತು ಇಥಿಕ್ಸರ ಬರವಣಿಗೆಗಳು. ರಾಜಕೀಯ ಇತಿಹಾಸ. ಶ್ರೀಗುಪ್ತರು ಈ ವಂಶದ ಸ್ಥಾಪಕ. ಈತನ ಮಗನೇ ಕಟೋತ್ತರ ಗುಪ್ತ. 320ರಲ್ಲಿ ಚಂದ್ರಗುಪ್ತನ ಸಿಂಹಾಸನಾರೋಹಣದೊಂದಿಗೆ ಗುಪ್ತ ಶಕೆ ಆರಂಭವಾಯಿತು. ಇವನು 320ರಿಂದ 335ರವರೆಗೆ ಆಳ್ವಿಕೆ ನಡೆಸಿದನು. ಇವನು ಗುಪ್ತ ಸಂತತಿಯ ಮೊದಲ ಪ್ರಮುಖ ದೊರೆ. ಪಾಟಲಿಪುತ್ರವು ಅವನ ರಾಜಧಾನಿಯಾಗಿತ್ತು. ಲಿಚ್ಚವಿ ಕುಲಕ್ಕೆ ಸೇರಿದ ಕುಮಾರದೇವಿಯನ್ನು ಮದುವೆಯಾಗಿ ತನ್ನ ಸಂಸ್ಥಾನವನ್ನು ಬಲಪಡಿಸಿಕೊಂಡನು. ಈತನ ನಂತರ ಇವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬಂದನು.